ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗೆ ಖಂಡನೆ. ಮಂಡ್ಯದಲ್ಲಿ ಸಿಐಟಿಯು ಪ್ರತಿಭಟನೆ. ಕಾರ್ಮಿಕ ಸಂಹಿತೆಗಳ ಅಧಿಸೂಚನೆ ಪ್ರತಿದಹಿಸಿ ಆಕ್ರೋಶ. ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಆರೋಪಿಸಿ ಸಿಐಟಿಯು ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು. ಬೆಳಿಗ್ಗೆ ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಸಿ ಕುಮಾರಿ ಅವರ ನೇತೃತ್ವದಲ್ಲಿ ಒಡೆಯರ್ ವೃತ್ತದಲ್ಲಿ ಜಮಾವಣೆಗೊಂಡ ಕಾರ್ಯಕರ್ತರು ನಂತರ ಕಾರ್ಮಿಕ ಸಂಹಿತೆಗಳ ಅಧಿಸೂಚನೆ ಪ್ರತಿಯನ್ನು ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರದ ವಿರುದ್ಧ, ನರೇಂದ್ರ ಮೋದಿ ವಿರುದ್ಧ ಧಿಕ್ಕಾದ ಘೋಷಣೆಗಳನ್ನು ಕೂಗಿದ ಕಾರ್ಯಕರ್ತರು ನಂತರ ಪ್ರತಿಯನ್ನು ದಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ತಂದಿರುವ ಕಾರ್ಮಿಕ ಸಂಹಿತೆಗಳ ಅಧಿಸೂಚನೆಯನ್ನು ರಾಜ್ಯ ಸರ್ಕಾರ ರೂಪಿಸಬಾರದು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಕೇಂದ್ರ ಸರ್ಕಾರ ಕಾರ್ಮಿಕರಿಗೆ ಮೋಸ ಮಾಡುತ್ತಿದೆ, ವಂಚನೆ ಮಾಡುತ್ತಿದೆ. ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೆ ತಂದು ಅವರಿಗೆ ಮರಣ ಶಾಸನ ಬರೆಯುತ್ತಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಸಿಐಟಿಯು ಅಧ್ಯಕ್ಷ ಎಂಎಂ ಶಿವಕುಮಾರ್, ಎಂಎಸ್ ಸಂತೋಷ್, ಚಂದ್ರಶೇಖರ್, ಮಂಗಳ ಹಾಗೂ ಅಬ್ದುಲ್ಲಾ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಈ ಒಂದು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಸಿಐಟಿಯುನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕಾಮ್ರೇಡ್ ಡಿ ಕುಮಾರಿ ಅವರು ಮಾತಾಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ಕೇಳ್ತಾ ಇದ್ದಾರೆ. ಆತ್ಮೀಯರೇ, ನರೇಂದ್ರ ಮೋದಿ ಸರ್ಕಾರ ಕಾರ್ಮಿಕ ವಿರೋಧಿ ಸಂಹಿತೆಗಳನ್ನ ನಿನ್ನೆ ಸಂಜೆ ಅಧಿಸೂಚನೆ ಹೊರಡಿಸುವ ಮೂಲಕ ಕಾರ್ಮಿಕ ವಿರೋಧಿಯಾಗಿ ನಡ್ಕೊಂಡಿದೆ. ಇದು ಅತ್ಯಂತ ಮೋಸ ಮತ್ತು ವಂಚನೆಯಿಂದ ಕೂಡಿದೆ. ನರೇಂದ್ರ ಮೋದಿ ಅವರು ಮಾಲೀಕರ ಪರವಾಗಿ ಇವತ್ತು 29 ಕಾನೂನನ್ನು ತಿದ್ದುಪಡಿ ಮಾಡಿ ಕಾರ್ಮಿಕರನ್ನ ಮಾಲೀಕರ ಗುಲಾಮಗಿರಿಗೆ ತಳ್ಳುವಂತಹ ಪ್ರವೃತ್ತಿಗೆ ಅವರು ನಾಂದಿಯನ್ನಾಡಿದ್ದಾರೆ. ಹಾಗಾಗಿ ಮೋದಿ ಸರ್ಕಾರ ಈ ಕೂಡಲೇ ಏನು ಅಧಿಸೂಚನೆಯನ್ನು ಹೊರಡಿಸಿದೆ 4 ಸಂಹಿತೆಗೆ, ಬಹಳ ಮುಖ್ಯವಾಗಿ ವೇತನ ಸಂಹಿತೆ, ಹಾಗೆ ಕೈಗಾರಿಕಾ ವಿವಾದಗಳ ಸಂಹಿತೆ, ಔದ್ಯೋಗಿಕ ಮತ್ತು ಸುರಕ್ಷೆಯ ಸಂಹಿತೆ, ಸಾಮಾಜಿಕ ಭದ್ರತೆಯ ಸಂಹಿತೆ, ಈ 4 ಸಂಹಿತೆಗಳನ್ನ ವಾಪಸ್ಸು ಮಾಡಬೇಕು. ರದ್ದು ಮಾಡಲಿಲ್ಲ ಅಂತ ಹೇಳಿದ್ರೆ ಸಿಐಟಿ ದೇಶವ್ಯಾಪಿ ಕರೆ ಕೊಟ್ಟಿದೆ. ನಿರಂತರವಾಗಿ ರದ್ದು ಮಾಡುವವರೆಗೂ ಕೂಡ ಹೋರಾಟವನ್ನ ನಾವು ಮಾಡ್ತೇವೆ ಅನ್ನುವಂತ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಮೋದಿ ಸರ್ಕಾರಕ್ಕೆ ಕೊಡ್ತೇವೆ. ಅದೇ ಸಂದರ್ಭ ಕರ್ನಾಟಕ ಸರ್ಕಾರ ಏನು ಮೋದಿ ಸರ್ಕಾರ 4 ಸಂಹಿತೆಯನ್ನ ನಿನ್ನೆ ಅಧಿಸೂಚನೆ ಹೊರಡಿಸಿದೆಯೋ ಅದಕ್ಕೆ ನಿಯಮಾವಳಿಯನ್ನ ರೂಪಿಸಬಾರದು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರವನ್ನ, ಸಿದ್ದರಾಮಯ್ಯ ಸರ್ಕಾರವನ್ನ ಒತ್ತಾಯಿಸ್ತೇವೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಬಂಡವಾಳಶಾಹಿಗಳು ಅತಿ ಕಡಿಮೆಗೆ ದುಡಿಸ್ಕೊಂಡು ಹೈರೆಂಟ್ ಫೈರ್ ಬಳಸಿ ಬಿಸಾಡ್ತಾರೆ. ಕಾರ್ಮಿಕರಿಗೆ ಈಗಾಗಲೇ ಭದ್ರತೆ ಇಲ್ಲ, ತುಂಬಾ ಅಭದ್ರತೆಗೆ ಜೀವನವನ್ನ ಮಾಡ್ತಾ ಇದ್ದಾರೆ, ಅಸುರಕ್ಷೆಯ ಜೀವನವನ್ನ ಮಾಡ್ತಾ ಇದ್ದಾರೆ. ಉತ್ಪಾದನೆ ಕ್ರೋಢೀಕರಣ ಇವತ್ತು ಹಣಕಾಸು ಬಂಡವಾಳಶಾಹಿಗಳಿಗೆ ಮಾತ್ರ ಆಗ್ತಾ ಇದೆ. ಅದು ಕಾರ್ಮಿಕರ ಪಾಲು ಕಡಿಮೆ ಸಿಗ್ತಾ ಇದೆ, ಮಾಲೀಕರಿಗೆ ಅತಿ ಹೆಚ್ಚು ಪಾಲು ಸಿಗ್ತಾ ಇದೆ. ಹಾಗಾಗಿ ಕಾರ್ಮಿಕರ ಶೋಷಣೆಗೆ ಇವರು ದಾರಿ ಮಾಡಿಕೊಡ್ಲಿಕ್ಕೆ, ಬಂಡವಾಳಶಾಹಿಗಳ ಬೂಟ್ ನೆಕ್ಲಿಕ್ಕೆ ಮೋದಿ ಸರ್ಕಾರ ಕೈ ಹಾಕಿದೆ. ಇದನ್ನ ಸಿಐಟಿ ಸಂಘಟನೆ ಅತ್ಯುಗ್ರವಾಗಿ ಖಂಡನೆ ಮಾಡುವ ಮೂಲಕ ಇವತ್ತು ಈ 4 ಸಂಹಿತೆಯ ಅಧಿಸೂಚನೆಯನ್ನ ಸುಟ್ಟು ನಾವು ಈ ಒಂದು ತೀವ್ರತರವಾದ ಪ್ರತಿಭಟನೆಯನ್ನ ಸಿಐಟಿ ಸಂಘಟನೆ ದಾಖಲು ಮಾಡ್ತಾ ಇದೆ. ನಾವು ಮೋದಿ ಅವರಿಗೆ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತೇವೆ, ಇದು ಈ ದೇಶದಲ್ಲಿ ನಡೀಲಿಕ್ಕೆ ಬಿಡೋದಿಲ್ಲ. ನೀವು ಅಂದಾಜುಂದಿ ಮಾಡಿ ಮಾಲೀಕರಿಗೆ ಮಣೆ ಹಾಕ್ಲಿಕ್ಕೆ ಹೊರಟಿದ್ದೀರಾ. ಕಾರ್ಮಿಕರು ಈ ದೇಶದ ಸಂಪತ್ತನ್ನು ಸೃಷ್ಟಿ ಮಾಡೋರು, ಸಂಪತ್ತು ಸೃಷ್ಟಿ ಮಾಡುವ ಕಾರ್ಮಿಕರ ಶೋಷಣೆಗೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಾ. ಮೋದಿ ಅವರೇ, ನಿಮಗೆ ಉಳಿಗಾಲ ಇಲ್ಲ, ನೀವು ಕುರ್ಚಿ ಬಿಟ್ಟು ತಕ್ಷಣ ಇಳಿಬೇಕು ಅನ್ನುವಂತ ಆಗ್ರಹವನ್ನ ನಾವು ಈ ಸಂದರ್ಭದಲ್ಲಿ ಮಾಡ್ತೇವೆ. ಬಂಧುಗಳೇ, ಕಾರ್ಮಿಕರ ಪರವಾಗಿ ಕಾನೂನುಗಳೇನು 29 ತ್ಯಾಗ ಬಲಿದಾನದಿಂದ ಪಡ್ಕೊಂಡಿದ್ದೀವೋ ಆ ಕಾನೂನುಗಳು ಉಳಿಬೇಕು ಅಂತ ಹೇಳಿ ಆಗ್ರಹಿಸ್ತೇವೆ. ಈಗ ಪ್ರತಿಗಳನ್ನ ಸುಡುವ ಮೂಲಕ ನಾವು ಆಕ್ರೋಶವನ್ನ ವ್ಯಕ್ತಪಡಿಸ್ತೇವೆ. ತ್ಯಾಗ ಬಲಿದಾನಗಳಿಂದ ಪಡೆದ 44 ಕಾರ್ಮಿಕ ಕಾನೂನುಗಳು ಉಳಿಯಲೇಬೇಕು. 29 ಕಾನೂನು ರದ್ದು ಮಾಡಿರುವುದು ಮೋದಿ ಸರ್ಕಾರದ ಧೋರಣೆಗೆ ಧಿಕ್ಕಾರ. ಕಾರ್ಮಿಕ ವಿರೋಧಿ ಸಂಹಿತೆಗಳು ರದ್ದಾಗಲೇಬೇಕು. ಕಾರ್ಮಿಕ ವಿರೋಧಿ ಸಂಹಿತೆಗಳು ವಾಪಸ್ ಆಗಲೇಬೇಕು. ಕಾರ್ಮಿಕರ ಶೋಷಣೆಗೆ ದೂಡುತ್ತಿರುವ ಮೋದಿ ಸರ್ಕಾರ
ಎಚ್ಚರಿಕೆ ಮೋದಿಯವರೇ ನಿಮಗಿದು ಎಚ್ಚರಿಕೆ 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 ಕಾರ್ಮಿಕರೆಂದಿಗೂ ಜೀತದಾಳುಗಳಲ್ಲ ಜೀತದಾಳುಗಳಲ್ಲ